ನೆಕ್ಸಾನ್ ಹುಡುಕ್ತಿದ್ದೀರಾ ಸರ್? ಆಟೋಮೆಟಿಕ್ ಹುಡುಕ್ತಿದ್ದೀರಾ? 2020 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ ಬರೀ 400 ಕಿಲೋಮೀಟರ್ ಓಡಿಸಿರೋ ಗಾಡಿ ಸಿಗುತ್ತೆ. 22 ಮಾಡಲ್ ಮ್ಯಾನ್ಯುವಲ್ ವಿತ್ ಸನ್ರೂಫ್ ಎಲ್ಲ ಸಿಗುತ್ತೆ ಸರ್ ಈ ಗಾಡಿಗೆ. 24 ಮಾಡಲ್ ಬಲೆನೋ ಕೂಡ ಅವೈಲೇಬಲ್ ಇದೆ ಸರ್. 9000 ಕಿಲೋಮೀಟರ್ ಓಡಿಸಿದ್ದಾರೆ ಸರ್ ಅಷ್ಟೇ ಸರ್. ಲೇಟೆಸ್ಟ್ ಹೋಂಡಾ ಸಿಟಿನೂ ಕೂಡ ಬಂದಿದೆ ಸರ್ ನಮ್ಮ ಹತ್ರ. 21 ಮಾಡಲ್ ಬರೀ 9000 ಚಿಲ್ಲರೆ ಓಡಿದೆ. 4 ಮಾಡಲ್ ವೆನ್ಯೂನು ಕೂಡ ಅವೈಲೇಬಲ್ ಇದೆ ಸರ್. ಬರೀ 5000 ಕಿಲೋಮೀಟರ್ ಓಡಿಸಿದ್ದಾರೆ ಅಷ್ಟೇ. ಇನೋವಾ ಕ್ರಿಸ್ಟಾ 2.8 ಜೆಡ್ ಟಾಪ್ ವೇರಿಯಂಟ್ ಗಾಡಿ. 80% ಇವರ ಕಡೆಯಿಂದ ಲೋನ್ ಆಗುತ್ತೆ, ಯಾವುದೇ ತರ ಕಾರ್ ಇರಲಿ. ಸೊ ಮಾಡೆಲ್ಸ್ ಮೇಲೆ ಡಿಪೆಂಡ್ ಇದೆ ಸರ್ ನಮ್ಮ ಹತ್ರ. ಮ್ಯಾನ್ಯುವಲ್ 2014 ಸೆಕೆಂಡ್ ಓನರ್. ನೆಕ್ಸ್ಟ್ ಬ್ರೋ ಸರ್ ಈಗ Hyundai Creta 2020 ಮಾಡಲ್ ಸರ್ ಇದು. ಓಕೆ ನೋಡಿ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್. ನಿಮಗೆ ಟಾಟಾ ನೆಕ್ಸಾನ್ ನೋಡಿರ್ತೀರಾ, ಇಲ್ಲಿ ಮೂರನೇ ಟಾಟಾ ನೆಕ್ಸಾನ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ 2022 ಮಾಡಲ್ ಸಿಂಗಲ್ ಓನರ್. ಓಕೆ ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಇದು. ಜಸ್ಟ್ 400 ಕಿಲೋಮೀಟರ್ಸ್ ಮಾತ್ರ ಓಡಿಸಿದ್ದಾರೆ. ಸೊ ನೀವು ಇಲ್ಲೇ ಬಂದು ಇಲ್ಲಿ ನೋಡ್ಬೋದು, ನೀವು ಕಲರ್ ಇನ್ನ ಕವರ್ ಕೂಡ ರಿಮೂವ್ ಮಾಡಿಲ್ಲ. ಸೊ ಅಷ್ಟು ಬ್ರ್ಯಾಂಡ್ ನ್ಯೂ ಆಗಿದೆ. ಇಲ್ಲ ನೋಡ್ಬೋದು ಕವರ್ಸ್ ಎಲ್ಲ, ನಾ ಕವರ್ಸ್ ಕೂಡ ರಿಮೂವ್ ಮಾಡಿಲ್ಲ. ಸೊ ಏನ್ ಬ್ರೋ ಪ್ರೈಸ್ ಹೇಳ್ತಾ ಇದ್ದೀರಾ ಇದು ಶೋರೂಮ್ ಈ ಗಾಡಿ ಪ್ರೈಸ್ ಸರ್? 2020 ಮಾಡಲ್ ಅಲ್ಟ್ರಾಸ್ ಮ್ಯಾನ್ಯುವಲ್ ಇದು. ಒಳ್ಳೆ ಆಪ್ಷನಲ್ ಅಲ್ಲಿ ಸಿಗುತ್ತೆ. 2016 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಆಟೋಮೆಟಿಕ್ ವೇರಿಯಂಟ್ ಸರ್ ಇದು. 2014 ಕಾರ್ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ, ನೀಟ್ ಅಂಡ್ ಕ್ಲೀನ್ ಆಗಿದೆ ಕಾರು. ಸೊ ಎಲ್ಲ ಕಾರು ಅದೇ ತರ ಕಂಡೀಷನ್ಸ್ ಇದೆ. ಇನ್ನ ತುಂಬಾ ಕಾರ್ ಲೇಟೆಸ್ಟ್ ಮಾಡಲ್ ಕಾರ್ಸ್ ಎಲ್ಲಾನು ಇದೆ. ಸೊ ಬನ್ನಿ ನಿಮ್ಗೆಲ್ಲ ತಿಳ್ಸ್ಕೊಡ್ತೀವಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಬಾಣಸವಾಡಿಯಲ್ಲಿ ಇರುವ ಕಾರ್ ನೆಸ್ಟ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಥರ ಯೂಸ್ ಕಾರ್ಸ್ ಎಲ್ಲ ಒಂದು ಒಳ್ಳೆ ಪ್ರೈಸಲ್ಲಿ ಮಾಡ್ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ಬಂದ್ಬಿಟ್ಟು ಪ್ರೀಮಿಯಂ ಕಾರ್ಸ್ ಆಗಿರ್ಬೋದು, ಟಾಪ್ ಮಾಡೆಲ್ಸ್, ಇವಾಗ ಲೇಟೆಸ್ಟ್ ಆಗಿ ಏನೇನು ಮಾಡೆಲ್ಸ್ ಇದೆ ಎಲ್ಲ ಥರ ಮಾಡೆಲ್ಸ್ ಎಲ್ಲ ಇವ್ರ ಹತ್ರ ಸಿಗುತ್ತೆ ನಿಮಗೆ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸರ್ ಜೊತೆ ಇದ್ದಾರೆ. ಸರ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಏನೇನು ಕಾರ್ಸ್ ಇದೆ. ಸೊ ಯಾವ ಪ್ರೈಸ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ, EMI ಆಗುತ್ತಾ, ಎಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತೀವಿ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬ್ರೋ ನಮ್ಮ ಜೊತೆ ಇದ್ದಾರೆ, ಅವ್ರು ನನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಾಯ್ ಬ್ರದರ್. ಬ್ರದರ್ ನಿಮ್ಮ ಹೆಸರು? ಶಾಹಿದ್ ಅಂದ್ಬಿಟ್ಟು. ಸೊ ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಬ್ರೋ ಅಟ್ಲೀಸ್ಟ್ ಆಲ್ರೌಂಡ್ ಒಂದು 10 to 15 ಇಯರ್ಸ್ ಇಂದ ನಮ್ದು. 10 to 15 ಇಯರ್ಸ್ ಇಂದ ಈ ಶೋರೂಮ್ ಇದೆ. ಶೋರೂಮ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ನಮ್ಮ ವ್ಯೂವರ್ಸ್ಗೆ ಒಂದ್ಸತಿ ಹೇಳ್ಬಿಡಿ. ಇದು ಬಂದ್ಬಿಟ್ಟು ಬಾಣಸವಾಡಿ 80 ಫೀಟ್ ರೋಡ್. ಓಕೆ. ಓಂ ಶಕ್ತಿ ದೇವಸ್ಥಾನ ರೋಡ್ ಅಲ್ಲಿ ಉತ್ತಮ್ ಸಾಗರ್ ರೋಡ್. ಓಕೆ. ಇಲ್ಲೇ ಬಂದ್ಬಿಟ್ರೆ ಪೆಟ್ರೋಲ್ ಬ್ಯಾಂಕ್ ಪಕ್ಕದಲ್ಲಿ ನಮ್ಮ ಶೋರೂಮ್ ಕಾರ್ನೆಸ್ಟ್ ಆಟೋಮೆಟಿಕ್ ಬಂದ್ಬಿಟ್ಟು ನಿಮಗೆ ಇಲ್ಲೇ ಸಿಕ್ಬಿಡುತ್ತೆ. ಸೊ ಎಕ್ಸಾಕ್ಟ್ ಆಗಿ ಲೊಕೇಶನ್ ಬೇಕು ಅಂದ್ರೇನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅವರೇ ನಿಮಗೆ ತಿಳಿಸ್ತಾರೆ ಎಲ್ಲ. ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಫಸ್ಟ್ ಸುಜುಕಿ ಬಲೆನೋ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2024 ಮಾಡಲ್ ಇದು. ಓಕೆ. 4000 ಕಿಲೋಮೀಟರ್ಸ್ ಅಷ್ಟೇ ಓಡಿರೋದು ಇದು ಗಾಡಿ. ಓಕೆ ಬನ್ನಿ ಸರ್, ಈ ಗಾಡಿ ನಿಮಗೆ ಸಿಂಗಲ್ ಓನರ್ ಪೆಟ್ರೋಲ್ ವೆಹಿಕಲ್. ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಈಗ ಏನ್ ಪ್ರೈಸ್ ಹೇಳ್ತೀರಾ ಬ್ರೋ? ಸರ್ ಇದು 950 ಹೇಳ್ತಿದ್ದಾರೆ. ನಿಮ್ ಕಡೆಯಿಂದ ಯಾರಾದ್ರೂ ಬಂದ್ರೆ ನಿಮ್ಗೆ ಚೆನ್ನಾಗಿ ಆಫರ್ ಅನ್ನು ಕೊಡೋಣ, ನೆಗೋಷಿಯೇಟ್ ಮಾಡಿ ಕೊಡ್ತೀರಾ ನಮ್ಮ ವ್ಯೂವರ್ಸ್ಗೆ. ಹೌದು. ಸೊ 950 ಹೇಳ್ತಾ ಇದ್ದಾರೆ. ಜಸ್ಟ್ 4000 ಕಿಲೋಮೀಟರ್ ರನ್ ಆಗಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತಾ ಇದಕ್ಕೆ? ಶೋರೂಮ್ ಎಲ್ಲ ಸಿಗುತ್ತೆ ಸರ್ ಶೋರೂಮ್ ನಲ್ಲಿ. ಓಕೆ ಸೂಪರ್. ನೆಕ್ಸ್ಟ್ ಬ್ರೋ? ನೆಕ್ಸ್ಟ್ ಇದು ಸ್ಕೋಡಾ ಆಕ್ಟಾವಿಯಾ 16 ಮಾಡಲ್ ಪೆಟ್ರೋಲ್ ಆಟೋಮೆಟಿಕ್ ಸೆಕೆಂಡ್ ಓನರ್ ಇದು. ಓಕೆ. ನಿಮ್ಗೆ ಇದು ಬನ್ನಿ ಸರ್, ನಿಮ್ಗೆ ಇದು 975 ದಲ್ಲಿ ಮಾಡ್ಕೊಡ್ತೀನಿ ಸರ್. ಈಗ 9,70,000 ಇದು ಮಾಡ್ಕೊಡ್ತೀರಾ. ಸೊ ನೆಕ್ಸ್ಟ್ 21 ಮಾಡಲ್ ಕ್ರಿಸ್ಟಾ 2.4 ಜೆಡ್ ಸಿಂಗಲ್ ಓನರ್. ಈ ಗಾಡಿ ನಿಮ್ಗೆ ಡೀಸೆಲ್ ವೇರಿಯಂಟ್ ಸಿಗುತ್ತೆ, ಆಟೋಮೆಟಿಕ್ ಇದು. ನಿಮ್ಗೆ ಒಳ್ಳೆ ಪ್ರೈಸ್ ಅಂದ್ರೂ ಒಂದು 23,50,000 ವರೆಗೂ ಮಾಡ್ಕೊಳ್ಳೋಣ ಸರ್. 23,50,000 23,50,000 ಒಳಗಡೆ ನಿಮಗೆ ಮಾಡ್ಕೊಡ್ತಾರೆ. ಸೊ ಫ್ರೆಂಡ್ಸ್, ಫೋರ್ಡ್ ಎಕೋಸ್ಪೋರ್ಟ್ ಒಂದಿದೆ ಇವ್ರ ಹತ್ರ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಬ್ರೋ. ಸರ್ 2016 ಮಾಡಲ್ ಸೆಕೆಂಡ್ ಓನರ್ ಇದು. Okay. ಡೀಸೆಲ್ ವೇರಿಯಂಟ್ ಸಿಗುತ್ತೆ ಇದನ್ನ. ನಿಮ್ಗೆ ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ. ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್? ಒಂದು 6.5 ತನಕ ಮಾಡ್ಕೊಡ್ತೀನಿ ಸರ್. 6.5 lakhs. 6.5 lakhs ಲೋನ್ ಕೂಡ ಅವೈಲೇಬಲ್ ಇದೆ ನಿಮ್ಮ ಹತ್ರ? ಎಲ್ಲ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ. 80% ನಿಮ್ಗೆ ಏನಿದೆ ಲೋನ್ ಮಾಡ್ಕೊಡ್ತೀನಿ. ಸೊ 20% ಡೌನ್ ಪೇಮೆಂಟ್ ಮಾಡಿದ್ರೆ ಮಾಡ್ಬೋದು. ಒಳ್ಳೆ ಸಿಬಿಲ್ ಇದ್ರೆ 0 ಪೇಮೆಂಟ್ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತಾ? 0 ಅಂತಾನೆ ಇಲ್ಲ, ಒಂದು 10 to 15% ನೋಡೋಣ ಸರ್. ಮಾಡ್ಕೊಡ್ತೀರಾ? ಎಷ್ಟು ಟ್ರೈ ಆಗುತ್ತೆ ನಾವು ಅಷ್ಟು ಮಾಡ್ಕೊಡ್ತೀರಾ. ಸೊ ಫ್ರೆಂಡ್ಸ್, ಅದನ್ನು ನೋಡ್ಕೊಳ್ಳಿ. 80% ಇವರ ಕಡೆಯಿಂದ ಲೋನ್ ಆಗುತ್ತೆ, ಯಾವುದೇ ತರ ಕಾರ್ ಇರಲಿ. ಸೊ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಮಾಡೆಲ್ ಮೇಲಿಂದ ಲೋನ್ ಆಗುತ್ತೆ ಬ್ರೋ? 15 ಮಾಡಲ್ ಮೇಲೆ. ನಿಮ್ಮ ಹತ್ರ ಎಲ್ಲ ಅಷ್ಟೇ ಆ ತರನೇ ಇರೋದಾ ಗಾಡಿಗಳು? ಓಕೆ. ನಿಮ್ಮ ಹತ್ರ ಗಾಡಿ ಇಸ್ಕೊಂಡ್ರೆ ಈ ನೇಮ್ ಟ್ರಾನ್ಸ್ಫರ್ ಅದೆಲ್ಲ ಹೆಂಗೆ, ನೀವೇ ಮಾಡ್ಕೊಡ್ತೀರಾ ಹೆಂಗೆ? ನಮ್ಮ ಕಡೆಯಿಂದಾನೆ ಮಾಡ್ಕೊಡ್ತಿದೀವಿ ಸರ್. ಏನಿದೆ ಅದು ಬೇರೆ ಚಾರ್ಜಸ್ ಇಲ್ಲ, ಬೇರೆ ಆಗುತ್ತೆ. ಅದನ್ನ ಚಾರ್ಜಸ್ ಇರುತ್ತೆ, ಏನಿದೆ ಅದು ಚಾರ್ಜಸ್. ಓಕೆ. Hyundai Creta 2020 ಮಾಡಲ್ ಸರ್ ಇದು. ಓಕೆ. ನೋಡಿ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್. ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. ನಾನು ಏನ್ ಪ್ರೈಸ್ ಹೇಳ್ತೀರಾ ಬ್ರೋ ಇದು? ಸರ್ 8,90,000 ಗೆ ಮಾಡ್ಕೊಡ್ತೀನಿ. 8,90,000 ಹೇಳ್ತಾ ಇದೀರಾ? ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ತೀರಾ? ಮಾಡ್ತೀವಿ. ನಿಮ್ ಕಡೆಯಿಂದ ಬಂದ್ರೆ ಹೇಳಿದ್ನಲ್ಲ ಆಫರ್ ಮಾಡ್ಕೊಡ್ತೀರಾ? ಮಾಡ್ಕೊಡೋಣ. ಸೊ ನೆಕ್ಸ್ಟ್ ಇಲ್ಲೊಂದಿದೆ ಸರ್, ಇದು 2016 ಮಾಡಲ್ 2.8 ಜೆಡ್. ಓಕೆ. 2.8 ಜೆಡ್ ಇದು. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. 16,500 ಮಾಡ್ಕೊಡ್ತೀನಿ ಸರ್ ಈ ಗಾಡಿ ನನಗೆ.
14,50,000 ಗೆ ಮಾಡ್ಕೊಡ್ತೀನಿ. 16,50,000 16,15,000 ಗೆ ಮಾಡ್ಕೊಡ್ತೀರಾ ಇದು? ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 16,50,000 ಸಿಂಗಲ್ ಓನರ್. ಓಕೆ, ಕರ್ನಾಟಕ ರಿಜಿಸ್ಟ್ರೇಷನ್ ಇರುತ್ತೆ, KA03. ಓಕೆ. 2014 ಥರ್ಡ್ ಓನರ್, ಕೊರೋಲಾ ಆಲ್ಟಿಸ್. ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ಸರ್. ಇದನ್ನು ಕೂಡ 6.5 680 ತನಕ ಮಾಡ್ಕೊಡೋಣ ಸರ್. 680 ತನಕ ಮಾಡ್ಕೊಡ್ತೀರಾ? 6,80,000 ಗೆ ನಿಮ್ಗೆ ಸಿಗ್ತಾ ಇದೆ ಆಟೋಮೆಟಿಕ್. ಯಾವ ಮಾಡಲ್ ಹೇಳ್ರಿ? 2014. ಕಾರ್ ಕಂಡೀಷನ್ ಎಲ್ಲ ನೋಡ್ಕೊಳ್ಳಿ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಕಾರು. ಸೊ ಎಲ್ಲ ಕಾರು ಅದೇ ತರ ಕಂಡೀಷನ್ಸ್ ಇದೆ. ಇನ್ನ ತುಂಬಾ ಕಾರ್, ಲೇಟೆಸ್ಟ್ ಮಾಡೆಲ್ ಕಾರ್ಸ್ ಎಲ್ಲಾನು ಇದೆ. ಸೊ ಬನ್ನಿ ನಿಮ್ಗೆಲ್ಲ ತಿಳ್ಸ್ಕೊಡ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಆಲ್ಟ್ರಾಸ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸು. ಸರ್ 2020 ಮಾಡಲ್ ಅಲ್ಟ್ರಾಸ್ ಮ್ಯಾನ್ಯುವಲ್ ಇದು. ಓಕೆ. ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಇದನ್ನು ಮಿಡ್ ವೇರಿಯಂಟ್ ಇದು. ಓಕೆ. ಇದು ನಿಮ್ಗೆ ಬನ್ನಿ ಸರ್ 660 ತನಕ ಮಾಡ್ಕೊಡ್ತೀವಿ. 6,60,000 ತನಕ ಮಾಡ್ಕೊಡ್ತೀರಾ? ಎಕ್ಸ್ಚೇಂಜ್ ಕೂಡ ನೀವು ಮಾಡ್ಕೊಂತೀರಾ ತಾನೆ? ಕಾರು ಹಳೆ ಕಾರ್ ಇದ್ರೆ ತಗೊಂಡ್ ಬಂದು ನಿಮ್ಮ ಹತ್ರ ಕೊಟ್ಬಿಟ್ಟು ಹೊಸ ಕಾರ್ ಬೇಕಂದ್ರೆ ತಗೊಬಹುದು. ಓಕೆ. ಸೊ ನೆಕ್ಸ್ಟ್ ಇವ್ರ ಹತ್ರ ನೋಡ್ಬೋದು ನೀವು ಟಾಟಾ ಕಾರ್ಸ್ಗಳೇ ಎಷ್ಟಿದೆ ಅಂತ. ಸೊ ಅಲ್ಲೂ ಒಂದಿದೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಮಾಡಲ್ ಆಟೋಮೆಟಿಕ್ ಸರ್, ಅದು ಪೆಟ್ರೋಲ್ ವೇರಿಯಂಟ್. ಓನರ್ ಬನ್ನಿ ಸರ್, ನಿಮ್ಗೆ ಅದು ಒಂದು 8.5 ತನಕ ಮಾಡ್ಕೊಡ್ತೀನಿ ಸರ್. 8.5 ತನಕ ಮಾಡ್ಕೊಡ್ತೀರಾ? ನೆಕ್ಸ್ಟ್ ಇನ್ನೊಂದಿದೆ ಟಾಟಾ, ಅದು ಇದು 22 ಮಾಡಲ್ ಸಿಂಗಲ್ ಓನರ್. ಓಕೆ. ಇದರಲ್ಲಿ ನೋಡಿ ನಿಮ್ಗೆ ಸನ್ರೂಫ್ ಕೂಡ ಸಿಗುತ್ತೆ. ವೇರಿಯಂಟ್ ವೆಹಿಕಲ್ ಇದನ್ನ. ಇದನ್ನು ಬನ್ನಿ ಸರ್, ನಿಮ್ಗೆ ಒಂದು 8,90,000 ತನಕ 8,90,000 ತನಕ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್ಸ್, ಇವ್ರು ಹೇಳೋ ಪ್ರೈಸ್ ಎಲ್ಲ ಬಂದ್ಬಿಟ್ಟು ಫಿಕ್ಸ್ ಪ್ರೈಸ್ ಇಲ್ಲ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆ ಚಾನೆಲ್ ಕಡೆಯಿಂದ ಯಾರಾದ್ರೂ ಬಂದ್ರೆ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾರೆ. ನೆಕ್ಸ್ಟ್ ಸರ್ ಹೋಂಡಾದ ಒಂದಿದೆ. ಹೋಂಡಾ ಸಿಟಿ ಇದೆ ಸರ್, ಅವೈಲೇಬಲ್ ಇದೆ ನಮ್ಮ ಹತ್ರ. 2017 ಮಾಡಲ್ ಸಿಂಗಲ್ ಓನರ್, ಆಟೋಮೆಟಿಕ್ ಇರುತ್ತೆ ಇದು. ಓಕೆ. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಒಂದು 7,30,000 ತನಕ ಫಿನಿಶ್ ಮಾಡ್ಕೊಡ್ತೀನಿ. 7,30,000 ತನಕ ಫಿನಿಶ್ ಮಾಡ್ಕೊಡ್ತೀರಾ? ಸೊ ನೆಕ್ಸ್ಟ್ ಸರ್ 2014 ಮಾಡಲ್ i20 ಇದೆ ಸರ್, ಪೆಟ್ರೋಲ್ ವೇರಿಯಂಟ್. ಓಕೆ. ಸ್ಪೋರ್ಟ್ಸ್. ಬನ್ನಿ ಸರ್, ಈಗ ಈ ಗಾಡಿಗೂ ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಮಾಡ್ಕೊಡೋಣ. ಏನ್ ಪ್ರೈಸ್ ಹೇಳ್ತೀರಾ ಬ್ರೋ? ಸರ್ ಅರೌಂಡ್ ಒಂದು 5,25,000 ಗೆ i20 ಸ್ಪೋರ್ಟ್ಸ್ ಮಾಡ್ಕೊಡ್ತೀರಾ? ಹೌದು. ಓಕೆ. ನೆಕ್ಸ್ಟ್ ಇನ್ನೊಂದು ಸುಜುಕಿ ಇದೆ, ಎರ್ಟಿಗಾ ಇದೆ. ಎರ್ಟಿಗಾ 2013 ಮಾಡಲ್, ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಇರುತ್ತೆ, ಕೇರಳ ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಓಕೆ. ಬನ್ನಿ ಸರ್, ಈ ಗಾಡಿನ ನಿಮ್ಗೆ ಒಂದು 5,25,000 ತನಕ ಕಂಪ್ಲೀಟ್ ಕ್ಲಿಯರೆನ್ಸ್ ಗಾಡಿ ಸರ್. ಇದನ್ನ ಚೆಕ್ ಮಾಡಿಸ್ಕೋಬಹುದು ನೀವು ಎಲ್ಲಾದ್ರೂ, ಪರವಾಗಿಲ್ಲ. NOC ಇದೆಯಾ? ಎಲ್ಲ ಸಿಗ್ಬಿಡುತ್ತೆ ಸರ್. ನೀವೇ ರೀರಿಜಿಸ್ಟರ್ ಮಾಡ್ಕೊಡ್ತೀರಾ ಇಲ್ಲ ಅವರೇ ಮಾಡ್ಕೊಬೇಕಾ? ಇಲ್ಲ, ನಾವೇ ಮಾಡಿ. NOC ಎಲ್ಲ ಏನಿದೆ ನಾವೇ ತೆಗೆಸ್ಕೊಬೇಕು. ರೀರಿಜಿಸ್ಟ್ರೇಷನ್ ನಂಬರ್, ಕೆ ನಂಬರ್ ಪ್ಲೇಟು ಮಾಡಿಸ್ಕೊಡ್ತೀರಾ? ಎಲ್ಲ NOC ಎಲ್ಲ ಪ್ರೊವೈಡ್ ಮಾಡ್ತೀವಿ. ಓಕೆ. ಅದೇ ರಿಜಿಸ್ಟ್ರೇಷನ್ ಎಲ್ಲ ಏನಿದೆ ಅದಕ್ಕೆ ಚಾರ್ಜಸ್ ಬೇರೆ ಆಗುತ್ತೆ, ಬಟ್ ಏನಂದ್ರೆ ನಾವೇ ಮಾಡ್ಕೊಡ್ತೀರಾ ಅದನ್ನು? ಓಕೆ, ಸೂಪರ್. ಸೊ ನೆಕ್ಸ್ಟ್ ಹೋಂಡಾ ಸಿಟಿ ಇನ್ನೊಂದಿದೆ. 22 ಮಾಡಲ್ ಹೋಂಡಾ ಸಿಟಿ ಆಟೋಮೆಟಿಕ್, ಪೆಟ್ರೋಲ್ ವೇರಿಯಂಟ್. ಓಕೆ. ಬನ್ನಿ ಸರ್, ಈ ಗಾಡಿಯನ್ನು ನಿಮ್ಗೆ ಒಂದು 11,90,000 ತನಕ ಮಾಡ್ಕೊಡೋಣ ಸರ್. 11,90,000 ತನಕ ಮಾಡ್ಕೊಡ್ತೀರಾ? ಓಕೆ. ಸೊ ನೆಕ್ಸ್ಟ್ ಬ್ರೋ ಇನ್ನೊಂದು ರೆನಾಲ್ಟ್ ಬ್ರ್ಯಾಂಡ್ ಒಂದಿದೆ. ಲಾಜಿ 2016 ಮಾಡಲ್ ಸರ್, ಇದು ಡೀಸೆಲ್ ವೇರಿಯಂಟ್ ವೆಹಿಕಲ್, 7 ಸೀಟರ್. ಓಕೆ ಸರ್, ಎಲ್ಲ ನೋಡ್ಕೋಬಹುದು ನೀವು. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಏನು ಅಷ್ಟು ಇದು ಯೂಸ್ ಮಾಡಲಿಲ್ಲ ಗಾಡಿ ಓನರ್ ಅವರು. ನೀಟ್ ಅಂಡ್ ಕ್ಲೀನ್ ಆಗಿದೆ. ನೀಟ್ ಅಂಡ್ ಕ್ಲೀನ್ ಎಲ್ಲ ಗಾಡಿ, ನೀಟ್ ಅಂಡ್ ಕ್ಲೀನ್. ಒರಿಜಿನಲ್ ಪೀಸ್ ಸರ್ ಇದು, 2016 ಮಾಡಲ್. ಸಣ್ಣ ಪುಟ್ಟ ಬಂಪರ್ಸ್ ಎಲ್ಲ ಒಂಚೂರು ಟಚ್ ಆಗಿರುತ್ತೆ ಅಷ್ಟೇ ಸರ್. ಈ ಗಾಡಿಗೆ ನಿಮ್ಗೆ ಒಂದು 5,80,000 ತನಕ ಮಾಡ್ಕೊಡೋಣ. 5,80,000 ತನಕ ಮಾಡ್ಕೊಡ್ತೀರಾ? 5,80,000 ತನಕ ಮಾಡ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಬ್ರೋ, ನೆಕ್ಸ್ಟ್ ಇದು ಬಂದ್ಬಿಟ್ಟು TN ರಿಜಿಸ್ಟ್ರೇಷನ್ ವರ್ಣ ಇದೆ ಸರ್ ನಮ್ಮ ಹತ್ರ. ಓಕೆ. 2021 ಮಾಡಲ್, ಪೆಟ್ರೋಲ್ ಆಟೋಮೆಟಿಕ್. ಈ ಗಾಡಿ ಒಂದು 9,80,000 ತನಕ ಮಾಡ್ಕೊಡ್ತೀನಿ. 9,80,000 ತನಕ. NOC ಕೂಡ ಕೊಡ್ತೀರಾ? NOC ಎಲ್ಲ ಕೊಡ್ತೀನಿ ಸರ್. ಓಕೆ. ಸೊ ಕೆ ನಂಬರ್ ಬೇಕು ಅಂದ್ರೆ ಅಡಿಷನಲ್ ಚಾರ್ಜ್ ಆಗುತ್ತೆ? ಅಡಿಷನಲ್ ಚಾರ್ಜಸ್ ಆಗುತ್ತೆ. ಓಕೆ. ಆಲ್ರೆಡಿ ಟಾಟಾ ನೆಕ್ಸಾನ್ ನೋಡಿರ್ತೀರಾ, ಇಲ್ಲಿ 3ನೇ ಟಾಟಾ ನೆಕ್ಸಾನ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ 2022 ಮಾಡಲ್, ಸಿಂಗಲ್ ಓನರ್. ಓಕೆ. ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಇದು. ನಿಮ್ಗೆ ಸನ್ರೂಫ್ ಕೂಡ ಅವೈಲೇಬಲ್ ಸಿಗುತ್ತೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿ ಇವಾಗ ರೀಸೆಂಟ್ ಆಗಿ ಚೇಂಜ್ ಮಾಡಿದ್ದಾರೆ ಇಂಟೀರಿಯರ್ ಎಲ್ಲ. ಓಕೆ. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್? ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ ಈ ಗಾಡಿಯನ್ನು ನಿಮಗೆ ಒಂದು 8,75,000 ಮಾಡ್ಕೊಡ್ತೀವಿ. 8,75,000 ತನಕ ಮಾಡ್ಕೊಡ್ತೀರಾ? ವಿತ್ ಲೋನ್ ಕೂಡ ಆಗುತ್ತೆ? ಲೋನ್ ಕೂಡ ಆಗುತ್ತೆ, ಕೂಡ ಅವೈಲೇಬಲ್ ಇದೆ ಸರ್. ನೆಕ್ಸ್ಟ್ ಬ್ರೋ ಸರ್, ಈ ಗಾಡಿ ಬಂದ್ಬಿಟ್ಟು ಕ್ರೆಟಾ 21 ಮಾಡಲ್, ಆಟೋಮೆಟಿಕ್, ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಇದು. ಕಡಿಮೆ ಕೂಡ ಓಡಿದೆ ಸರ್ ಗಾಡಿ. ಎಷ್ಟು ಓಡಿರುತ್ತೆ ಬ್ರೋ ಇದು? ಸರ್ ಅರೌಂಡ್ ಒಂದು 50,000 ಒಳಗಡೆ. 50,000 ಒಳಗಡೆ ಓಡಿದೆ. ಓಕೆ ಸರ್, ಈ ಗಾಡಿ ಪ್ರೈಸಿಂಗ್ ಬಂದ್ಬಿಟ್ಟು ನಿಮಗೆ ಒಂದು 12,50,000 ಹೇಳ್ತಿದ್ದಾರೆ. ಸಣ್ಣ ಪುಟ್ಟ ನೆಗೋಷಿಯೇಟ್ ಏನಿದೆ ಮಾಡ್ಕೊಡೋಣ. 12,50,000 ಸಣ್ಣ ಪುಟ್ಟ ನೆಗೋಷಿಯೇಟ್ ಮಾಡ್ಕೊಡ್ತೀರಾ? ಸರ್. ನೆಕ್ಸ್ಟ್ ಹುಂಡೈ ವೆನ್ಯೂ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ 2024 ಮಾಡಲ್, ಮಿಡ್ ವೇರಿಯಂಟ್ ವೆಹಿಕಲ್ ಸಿಗುತ್ತೆ ಸರ್ ಇದು ನಿಮಗೆ. ಓಕೆ. ಕಡಿಮೆನೂ ಕೂಡ ಓಡಿದೆ ಗಾಡಿಗಳು ಎಲ್ಲ. ಇಂಟೀರಿಯರ್ ಎಲ್ಲ ಚೆಕ್ ಮಾಡ್ಕೋಬಹುದು ನೀವು, ಹೆಂಗಿದೆ. ವೆಲ್ ಮೇಂಟೈನ್ ವೆಹಿಕಲ್ ಇದು. ಓಕೆ. ಸರ್, ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ ಒಂದು 10,25,000 ವರೆಗೂ ಮಾಡ್ಕೊಡ್ತೀನಿ. 10,25,000 ತನಕ ಮಾಡ್ಕೊಡ್ತೀರಾ? ಸೊ ನೆಕ್ಸ್ಟ್ ಇನ್ನೊಂದಿದೆ.
2020 ಮಾಡಲ್ ಸರ್, ಇದು ಪೆಟ್ರೋಲ್ ವೇರಿಯಂಟ್ ವೆಹಿಕಲ್. ಇದು ಸನ್ರೂಫ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ. ನೋಡಿ ಮ್ಯಾಗ್ವಿಲ್ ಕೂಡ ಅವೈಲೇಬಲ್ ಇದೆ. ಓಕೆ, ಈ ಗಾಡಿ ಸಿಂಗಲ್ ಓನರ್ ವೆಹಿಕಲ್. ನಿಮಗೆ ಬನ್ನಿ ಸರ್, ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡೋಣ. 970 ಹೇಳ್ತಿದ್ದಾರೆ, ನೆಗೋಷಿಯೇಟ್ ಮಾಡ್ಕೊಡೋಣ. 9,70,000 ಹೇಳ್ತಾ ಇದ್ದಾರೆ. ನಿಮಗೆ ಸ್ಟ್ರೈಟ್ ಆಗಿ ಬಂದ್ರೆ ನೆಗೋಷಿಯೇಟ್ ಮಾಡ್ತಾರೆ. ಇವ್ರ ವಿಡಿಯೋ ಕೂಡ ನೋಡ್ಕೊಂಡು ಬಂದ್ರೆ ನಿಮ್ಗೆ ಏನಿದೆ ಸ್ಪೆಷಲ್ ಡಿಸ್ಕೌಂಟ್ ಕೊಡೋಣ ಸರ್. ಬನ್ನಿ. ಟಾಟಾ ಗಾಡಿ ಇದೆ, 2020 ಮಾಡಲ್ ಡೀಸೆಲ್ ವೇರಿಯಂಟ್ ಸಿಂಗಲ್ ಓನರ್ ವೆಹಿಕಲ್. ಇದು ಓಕೆ, 76,000 ಕಿಲೋಮೀಟರ್ ಓಡಿದೆ ಸರ್ ಅಷ್ಟೇ. ಇದು ವಿತ್ ಸನ್ರೂಫ್ ಎಲ್ಲ ಸಿಗುತ್ತೆ ಈ ಗಾಡಿಯಲ್ಲಿ, ನೋಡ್ಕೋಬಹುದು ನೀವು. ಮ್ಯಾಗ್ವಿಲ್ ಸಮೇತ ಗಾಡಿ ಇದು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ ಇದು 880 ತನಕ ಮಾಡ್ಕೊಳ್ಳೋಣ. 8,80,000 ತನಕ ಮಾಡ್ಕೊಡ್ತೀರಾ. ಸೊ ನೆಕ್ಸ್ಟ್ ಬ್ರೋ, 2023 ಮಾಡಲ್ ಅವರ ಇದೆ ನಮ್ಮ ಹತ್ರ. ಟಾಪ್ ಅಂಡ್ ವೇರಿಯಂಟ್ ವೆಹಿಕಲ್ ಇದು. ಪುಷ್ ಬಟನ್ ಎಲ್ಲ ಸಿಗುತ್ತೆ ಈ ಗಾಡಿದಲ್ಲಿ ನಿಮ್ಗೆ. ಈ ಗಾಡಿ ಪ್ರೈಸಿಂಗ್ ಮಾತಾಡಿದ್ರೆ ನೀವು ಒಂದು 6,500 ತನಕ ಮಾಡ್ಕೊಡೋಣ ಸರ್. ಇದು 6,500 ತನಕ ಮಾಡ್ಕೊಡ್ತೀರಾ. ಸೊ ಇವ್ರು ಹೇಳಿರೋ ಎಲ್ಲಾ ಗಾಡಿ ಬಂದ್ರೆ ನಿಮಗೆ ಲೋನ್ ಕೂಡ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಅಡ್ವೆಂಚರ್ ವೆಹಿಕಲ್ ಇದೆ, ಸೊ ಬೊಲೆರೋ ಇದೆ. ಸೊ ಇದ್ರ ಬಗ್ಗೆ ಹೇಳಿ ಸರ್. ಸರ್, ಈ ಬೊಲೆರೋ ಬಂದ್ಬಿಟ್ಟು 2024 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ನಿಮಗೆ ಬರೀ 400 ಕಿಲೋಮೀಟರ್ ಓಡಿಸಿದ್ರು ಸರ್ ಗಾಡಿನ. ಇದು ಜಸ್ಟ್ 400 ಕಿಲೋಮೀಟರ್ಸ್ ಮಾತ್ರ ಓಡಿಸಿದ್ದಾರೆ. ಸೊ ನೀವು ಇಲ್ಲೇ ಬಂದು ಇಲ್ಲಿ ನೋಡ್ಬೋದು ನೀವು. ಕಲರ್ ಇನ್ನ ಕವರ್ ಕೂಡ ರಿಮೂವ್ ಮಾಡಿಲ್ಲ. ಸೊ ಅಷ್ಟು ಬ್ರ್ಯಾಂಡ್ ನ್ಯೂ ಆಗಿದೆ. ಇಲ್ಲೆಲ್ಲ ನೋಡ್ಬೋದು ಕವರ್ಸ್ ಎಲ್ಲ, ನಾ ಕವರ್ಸ್ ಕೂಡ ರಿಮೂವ್ ಮಾಡಿಲ್ಲ. ಸೊ ಏನ್ ಬ್ರೋ ಪ್ರೈಸ್ ಹೇಳ್ತಾ ಇದ್ದೀರಾ ಇದು ಶೋರೂಮ್? ಈ ಗಾಡಿ ಪ್ರೈಸಿಂಗ್ ಬಗ್ಗೆ ಮಾತಾಡಿದ್ರೆ ನಿಮ್ಗೆ 11,20,000 ವರೆಗೂ ಮಾಡ್ಕೊಡ್ತೀನಿ ಸರ್. 11,20,000 ತನಕ ಮಾಡ್ಕೊಡ್ತೀರಾ? ಪ್ರೈಸ್ ಅಲ್ಲಿ ಮಾಡ್ಕೊಡೋಣ ಸರ್. ಸರ್ ಆಲ್ಮೋಸ್ಟ್ ಎಲ್ಲ ಗಾಡಿ ಕವರ್ ಮಾಡಿದಾಯ್ತಲ್ಲ ಸರ್. ನಿಮಗೆ ಏನಾದ್ರು ರಿಕ್ವೈರ್ಮೆಂಟ್ ಬೇಕಾದ್ರೂ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅಲ್ವಾ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಈ ಕಡೆ ಗಾಡಿ ಬೇಕಾಗಿದೆ ಅಂತ ಹೇಳಿದ್ರೆ ಅರೇಂಜ್ ಮಾಡಿ ಗಾಡಿ ಅರೇಂಜ್ ಮಾಡಿಬಿಟ್ಟು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ತುಂಬಾ ಥ್ಯಾಂಕ್ಸ್ ಬ್ರೋ, ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ಯಾರಾದ್ರೂ ಬಂದ್ರೆ ನೀವು ಫಸ್ಟ್ ಹೇಳಿತರ ಒಂದು ಡಿಸ್ಕೌಂಟ್ ಪ್ರೈಸ್ ಮಾಡ್ಕೊಳ್ಳಿ. ಎಲ್ಲ ಮಾಡ್ಕೊಡೋಣ ಸರ್, ಬನ್ನಿ ಸರ್. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇನ್ನ ಯಾರಾದ್ರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಯೂನಿಕ್ ಕಂಟೆಂಟ್ ಅಲ್ಲಿ ಸಿಗೋಣ ನೆಕ್ಸ್ಟ್ ಟೈಮು. ಥ್ಯಾಂಕ್ ಯು, ಬಾಯ್.